ಹಲೋ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಇವತ್ತು ನಾನು ನೆಕ್ಸ್ಟ್ ಪಾರ್ಟ್ 1 ಆಯಿತು, ಇದು ಪಾರ್ಟ್ 2 ಶಾಪಿಂಗ್ ಹಾಲ್. ಇದು ಕೂಡ ನಾನು ಏನು ತೊಗೊಂಡೆ ಅನ್ನೋದು, ಪರ್ಚೇಸ್ ಮಾಡಿದೆ ಅನ್ನೋದು ತೋರಿಸ್ತೀನಿ. ಫಸ್ಟ್ ತೋರಿಸೋವಂಥ ಐಟಮ್ ದಿಸ್ ಬ್ಯೂಟಿಫುಲ್ ಎಲಿಫೆಂಟ್. ತುಂಬಾ ಚೆನ್ನಾಗಿದೆ ಎಲಿಫೆಂಟ್. ಇದು ತುಂಬಾ ಚೀಪ್ ಅನ್ನಿಸ್ತು ನನಗೆ. ನೀವು ಗೆಸ್ ಮಾಡಲಿಕ್ಕೆ ಆಗಲ್ಲ ಇಷ್ಟು ಕಡಿಮೆಗೆ ತೊಗೊಂಡಿದ್ದೀನಿ ಅಂತ. ಇಟ್ ಜಸ್ಟ್ 10 ರೂಪೀಸ್ ಅಷ್ಟೇ ಒಂದೊಂದು ಎಲಿಫೆಂಟು, ಈಚ್ 10 ರೂಪೀಸ್. ಇದು 10 ರೂಪೀಸ್, ಇದು 10 ರೂಪೀಸ್. ನೋಡಿ, ಇದು ಆ್ಯಕ್ಚುಲಿ ನನ್ನ ಮನೆಗೆ ತುಂಬಾ ಇಷ್ಟ. ಪ್ರಾಣಿಗಳು ಅಂದರೆ ಅವನು ಪ್ರಾಣಿ ಕೊಡ್ತೀನಿ ಊಟ ಮಾಡಪ್ಪ ಅಂತ ಹೇಳಿದ್ರೆ ಊಟ ಮಾಡ್ಕೊಳ್ತಾನೆ. ಅಷ್ಟರ ಮಟ್ಟಿಗೆ ಅದು ಕ್ರೇಜ್ ಅದು ಅವನಿಗೆ. ಆನಂತರ ನಾನು ತೊಗೊಂಡಿದ್ದಂಥ ಐಟಮು ಜೈಪುರಲ್ಲಿ ದಿಸ್ ಪರ್ಸ್. ಆ್ಯಕ್ಚುಲಿ ಇದು ಪ್ಯೂರ್ ಲೆದರ್ದು, ಕ್ಯಾಮಲ್ ಲೆದರು. ಇದು ಸ್ಮೆಲ್ ನನಗೆ ಇಷ್ಟ ಆಗಲಿಲ್ಲ, ಬಟ್ ಆದರೆ ಇದು ಪ್ಯೂರ್ ಲೆದರು. ಅಲ್ಲೇ ಕುತ್ಕೊಂಡು ಕೊಟ್ಟ ಅಂತ ಕುತ್ಕೊಂಡು ಮಾಡ್ತಿದ್ರು. ಸೊ ದಿಸ್ ಈಸ್ ದ ಪರ್ಸ್. ಐ ವಿಲ್ ಶೋ ಯು ಇನ್ಸೈಡ್. ಇಲ್ಲಿ 3 ಚೇಂಬರ್ಸ್ ಇದೆ, 1, 2 ಆ್ಯಂಡ್ 3. ಅಪಾರ್ಟ್ ಫ್ರಮ್ ದಟ್ 2 ಜಿಪ್ ಕೊಟ್ಟಿದ್ದಾರೆ. ಸೊ ಏನಾದರೂ ಕವರ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ. ಬಟ್ ಇದು ಪ್ಯೂರ್ ಲೆದರು. ರೆಕ್ಸಿನ್ ಆದರೆ ಈ ರೀತಿ ಚೆನ್ನಾಗಿ ಕೆರೆದ್ರೆ ಹೋಗ್ಬಿಡುತ್ತೆ, ಬಟ್ ಲೆದರಲ್ಲಿ ಅದು ಹೋಗೋದಿಲ್ಲ. ಸೊ ಲೆದರ್ ಏನಪ್ಪ ಅಂದರೆ ಲೆದರೇ ಅದು ನಮ್ಗೆ ಬೇಜಾರಾಗಿ ಬಿಸಾಕಬೇಕು. ಸೊ ಇದರ ಸ್ಪೆಷಾಲಿಟಿ. ಇದು ದಿಸ್ ಈಸ್ ಫಾರ್ ಮೈ ನಾದ್ನಿ. ಇದು ಆ್ಯಕ್ಚುಲಿ ಅವ್ರಿಗೆ ಈ ಥರ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ಇದು ಅನಂತರ ಒಂದು ವಾಲೆಟ್ ತೊಗೊಂಡೆ. ಸೊ ಇದು ಕೂಡ ಲೆದರ್ದೆ. ಇದೇನಂತ ಸ್ಮೆಲ್ ಇಲ್ಲ, ಬಟ್ ಆ್ಯಕ್ಚುಲಿ ಇದು ಕೂಡ ಲೆದರ್ದು ಅಂತ ಹೇಳ್ಕೊಟ್ಟಿದ್ದಾರೆ. ದಿಸ್ ಈಸ್ ಫಾರ್ 350. ಆನಂತರ ಇದೊಂದು ಝಾರಾ ಕಂಪ್ನಿದು, ಐ ಥಿಂಕ್ ಯು ಕ್ಯಾನ್ ಸಿ. ಝಾರಾ ಕಂಪ್ನಿದು ಒಂದು ಹ್ಯಾಂಡ್ ಸೈಡ್ ಬ್ಯಾಗ್ ತೊಗೊಂಡೆ. ತುಂಬಾ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ನೋಡಿ, ಇದರಲ್ಲಿ 1 ಆ್ಯಂಡ್ 2 ಸಪ್ರೇಟ್ ಚೇಂಬರ್ಸ್ ಕೊಟ್ಟಿದ್ದಾರೆ. ಬಟ್ ತುಂಬಾ ಚೆನ್ನಾಗಿದೆ. ಇವನ್ ಕ್ಯಾರಿ ಮಾಡಲಿಕ್ಕೆ ಯು ಕ್ಯಾನ್ ಹೋಲ್ಡ್ ಲೈಕ್ 2 ಚೈನ್ ಕೂಡ ಇಟ್ಟು ಯೂಸ್ ಮಾಡ್ಬೋದು. ಇಲ್ಲ ನಂಗೆ 1 ಚೈನ್ ಬೇಕು ಅಂದರೆ ಯು ಕ್ಯಾನ್ ಯೂಸ್ ಆಸ್ ಎ ಸಿಂಗಲ್ ಚೈನ್. ಬಟ್ ಇದು ತುಂಬ ಚೆನ್ನಾಗಿದೆ. ಇದು ಜಸ್ಟ್ 250 ರೂಪೀಸ್ಗೆ ತೊಗೊಂಡೆ ನಾನಲ್ಲಿ. ಆನಂತರ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅಂದರೆ ನೋಡ್ತಿದ್ದೀರಲ್ಲ, ಒಂದು ದೇವ್ರ ಮೂರ್ತಿ ತೊಗೊಂಡೆ. ನೋಡಿ, ಇಲ್ಲಿ 2 ಪೀಕಾಕ್ ಇದೆ, 2 ನವಿಲು ಗರಿ ಇದೆ. ಅದ ನಂತರ ಕಳಸ ಹೂಡಿದ್ದಾರೆ. ಕಳಸ ಹೂಡಿ ಆನಂತರ 2-3 ಏನು ಸ್ಟಿಕ್ಕರ್ ಥರ ಇಟ್ಟು ತುಂಬಾ ಚೆನ್ನಾಗಿದೆ ಇದು. ಅದಕ್ಕೆ ಗಣೇಶ ವೆರಿ ಚೀಪ್ ಅನ್ನಿಸ್ತು ಇದು ನನಗೆ. ನೋಡಿ, ಕಾಣಿಸ್ತಿದೆ ಅಲ್ಲ, ತುಂಬಾ ಇಷ್ಟ ಆಯ್ತು ನನಗೆ. ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಇದು ಬರೀ 110 ರೂಪಾಯಿಗೆ ತೊಗೊಂಡೆ. ಯು ಕಾಂಟ್ ಬಿಲೀವ್ ದಿಸ್. 110 ರೂಪಾಯಿಗೆ ಯಾರೂ ಕೂಡ ಕೊಡೋದಿಲ್ಲ ಇದನ್ನು. ಐ ಡೋಂಟ್ ನೋ. 110 ರೂಪಾಯಿ ಅವ್ನು 150 ಹೇಳ್ದ. ಜಸ್ಟ್ ಗಿವ್ ಇಟ್ ಫಾರ್ 110 ಕೊಡ್ತೀಯಪ್ಪ ಅಂತ ಕೇಳಿದೆ. ಹಾಂ ತೊಗೊಂಡೋಗಿ ಮೇಡಮ್ ಅಂತ ಅಂದೆ. ಸೊ ಆನಂತರ ಈ ಬ್ಯೂಟಿಫುಲ್ ಸ್ಯಾಂಡಲ್ಸ್ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಪೀಚ್ ಕಲರಲ್ಲಿ, ಪೀಚ್ಗೆ ರೆಡ್ ವಿತ್ ಪೀಚ್ ಆ್ಯಂಡ್ ವೈಟ್ ಸ್ಟೋನ್ಸ್ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ನನಗೆ ಗೊತ್ತಿಲ್ಲ, ತುಂಬ ಇಷ್ಟ ಆಯಿತು ನನಗಿದು. ನಾನಿದು ಜಸ್ಟ್ 250 ರೂಪೀಸ್ ತೊಗೊಂಡೆ. ಡ್ಯಾಮ್ ಸೀರಿಯಸ್, ಬೆಂಗಳೂರಲ್ಲೆಲ್ಲೂ 250 ರೂಪೀಸ್ಗೆ ಇದು ಸಿಗೋದಿಲ್ಲ. ಇಷ್ಟು ವರ್ಕ್ ಇರೋವಂಥದ್ದು ಮೋರ್ ದೆನ್ 300 ಎಬೋ ಇರುತ್ತೆ ಅಕಾರ್ಡಿಂಗ್ ಟು ಮೀ. ಇದು ಕೂಡ ಬೆಸ್ಟ್ ಶಾಪಿಂಗ್ ನನ್ನ ಇದರಲ್ಲಿ. ಆ್ಯಂಡ್ ದೆನ್ ಈ ಚಪ್ಪಲ್ ನನ್ನ ಮಗಳಿಗೆ. ಆ್ಯಕ್ಚುಲಿ ಇದೇನು ಸ್ಪೆಷಾಲಿಟಿ ಅಂತ ಕೇಳಿಬಿಡಿ. ಇದು ಜಸ್ಟ್ 100 ರೂಪೀಸ್ ತೊಗೊಂಡೆ, ಅದೇ ಇದ್ರ ಸ್ಪೆಷಾಲಿಟಿ. ಇಲ್ಲೆಲ್ಲ 150, 130 ಮಿನಿಮಮ್ 130ನಾದರೂ ಕೇಳ್ತಾರೆ. ಇದು ಜಸ್ಟ್ 150 ತೊಗೊಂಡೆ, ಅದೇ ಇದ್ರ ಸ್ಪೆಷಾಲಿಟಿ. ಆನಂತರ ಇದೊಂದು ನನ್ನ ಮಗಳಿಗೆ ಸ್ಯಾಂಡಲ್ಸ್ ತೊಗೊಂಡೆ. ತುಂಬ ಇಷ್ಟ ಆಯ್ತು ಅವಳಿಗೆ. ಮಾ ಪ್ಲೀಸ್ ಅದು ಕೊಡಿಸಿ ಮಾ ಅಂದ್ಲು. ಸರಿ ಓಕೆ ಮಗಳೇ ತಗೋ, ಬಂದಿರೋದೇ ಉಂಟಂತೆ ಇನ್ನೇನು ತಗೋ ಅಂತ ಹೇಳಿದೆ. ಸೊ ಇದು ತೊಗೊಂಡ್ಳು. ಸೇಮ್ ದಿಸ್ ಈಸ್ ಆಲ್ಸೋ ಫಾರ್ 250. ಆನಂತರ ನಮ್ಮ ಹೀರೋಗಿದು ಸೂಪರ್, ಜಸ್ಟ್ 280 ರೂಪೀಸ್. ಇದು ನನ್ನ ಮಗನಿಗೆ. ಆ್ಯಕ್ಚುಲಿ ಇದು ಪ್ಯೂರ್ ಲೆದರ್ ಅಲ್ಲ, ರೆಕ್ಸಿನ್ ಅನಿಸುತ್ತೆ ನನ್ನ ಅಕಾರ್ಡಿಂಗ್ ಟು ಮೀ. ಇದು 300 ರೂಪೀಸು. ಸೊ ಹಂಗಾಗಿ ಅಲ್ಲಿ ಹೋಗಿದ್ದೀವಿ, ಹಠ ಮಾಡ್ದೆ ಇದು ಬೇಕು ನನಗೆ ಬೇಕು ಅಂತ. ಸರಿ ಆಯ್ತು ತೊಗೊಳಪ್ಪ ಅಂತ ಹೇಳಿ ಕೊಡಿಸಿದ್ವಿ. ಆನಂತರ ಮ್ಯಾಟ್, ಬ್ಯೂಟಿಫುಲ್ ಆಗಿರೋ ಮ್ಯಾಟು. ಇದು ನೀವು ಗೆಸ್ ಮಾಡಲಿಕ್ಕಾಗಲ್ಲ ಎಷ್ಟಿರ್ಬೋದು ಇದ್ರ ಪ್ರೈಸ್ ಅಂತ. ಜಸ್ಟ್ 70 ರೂಪೀಸು.
ಪೇರ್ಗೆ ಸಿಂಗಲ್ಗಲ್ಲ 70 ರೂಪೀಸ್ ಆ್ಯಕ್ಚುಲಿ. ನೋಡಿ ಇದು ಒಂದು ಕಲರ್ ಇದೆ, ಆನಂತರ ಹಿಂದೆ ಒಂದು ಕಲರ್ ಇದೆ, ಇದು ಒಂದು ಕಲರು. ಐ ವಿಲ್ ಶೋ ಯು. ಆ್ಯಕ್ಚುಲಿ ನಾನು 70ಗೆ ತೊಗೊಂಡೆ, ನಮ್ಮ ಮಮ್ಮಿ ಎಲ್ಲ ಅವರೆಲ್ಲ 80 ರೂಪೀಸ್ ಕೊಟ್ಟು ತೊಗೊಂಡಿದ್ದಾರೆ. ಸೊ ಅವ್ರು ಹಿಂದೆ ಚೀಪ್ ಆಯಿತು, ಅವ್ನು ಬಿಡಲೇ ಇಲ್ಲ. ನಾನು ಹಿಂದೆ ಫಾಲೋ ಮಾಡ್ಕೊಂಡು ಮೇಡಮ್ ತೊಗೊಳ್ಳಿ, ಮೇಡಮ್ ಪ್ಲೀಸ್ ತೊಗೊಳ್ಳಿ ಬೋಣಿ ಮಾಡಿ ಅಂತ ನಿಂತ್ಕೊಂಡ. ಸೊ ಹಾಗಾಗಿ ಮ್ಯಾಟ್ ತೊಗೊಂಡೆ, ಜಸ್ಟ್ 70 ರೂಪೀಸ್. ಆನಂತರ ನೆಕ್ಸ್ಟ್ ಡೆಲ್ಲಿಗೆ ಬರೋಣ. ಡೆಲ್ಲಿಲಿ ನಾನು ಏನು ಶಾಪ್ ಮಾಡಿದೆ ಅಂದರೆ, ನನ್ನ ಮಗಳಿಗೆ ಬ್ಯೂಟಿಫುಲ್ ಆಗಿರೋದೊಂದು ತುಂಬಾ ಚೆನ್ನಾಗಿದೆ, ಪ್ರಿಟ್ಟಿಯಾಗಿದೆ ಈ ಡ್ರೆಸ್ ತಗೊಂಡೆ. ಆ್ಯಕ್ಚುಲಿ ಇದು ಯು ಕ್ಯಾನ್ ಯೂಸ್ ಆಸ್ ಎ ಲೈಕ್ ಎ ಟಾಪ್, ಇವನ್ ನೀವು ಶಾರ್ಟ್ಸ್ ಹಾಕಿ ಕೂಡ ವೇರ್ ಮಾಡ್ಬೋದು. ನೋಡಿ ಇದರಲ್ಲಿ ಪೆಬಲ್ ಸ್ಟೋನ್ಸ್ ಹಾಕಿ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿರೋ ಒಂದು ನೆಕ್ಲೆಟ್ ಮಾಡಿದ್ದಾರೆ. ಆನಂತರ ಇದಕ್ಕೆ ವೇರ್ ಮಾಡಲಿಕ್ಕೆ ಜಿಪ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಟ್ ಜಸ್ಟ್ ಫಾರ್ 200 ರೂಪೀಸ್. ನನಗೆ ಇನ್ನೊಂದಷ್ಟು ತೊಗೊಳ್ಳೋಣ ಅಂದರೆ ಟೈಮ್ ಆಗಿಬಿಟ್ಟಿತ್ತು, ಏರ್ಪೋರ್ಟ್ಗೆ ಫ್ಲೈಟ್ ಮಿಸ್ ಆಗಿಬಿಡುತ್ತೆ ಅಂತ ಡ್ಯಾಡಿ ಬೈತಿದ್ರು. ಸೊ ಹಾಗಾಗಿ ಇನ್ನೂ ತುಂಬ ಶಾಪ್ ಮಾಡಬೇಕಿತ್ತು. ಆ್ಯಕ್ಚುಲಿ ನನಗೆ ಸಮಾಧಾನ ಇಲ್ಲ. ಸೊ ದಿಸ್ ಈಸ್ ಫಾರ್ ಮೀ. ಈ ಟಾಪ್ ನೋಡಿ ತುಂಬಾ ಚೆನ್ನಾಗಿದೆ. ಇದು ಸ್ಲೀವ್ಸು, ಆ್ಯಕ್ಚುಲಿ ಇದು ಸ್ಲೀವ್ಲೆಸ್, ಇದು ಸ್ಲೀವ್ಸ್ ಇರೋದಿಲ್ಲ. ಅದ್ರ ಮೇಲ್ಗಡೆ ಈ ರೀತಿ ಬಂದಿದೆ, ಬಟ್ ತುಂಬಾ ಚೆನ್ನಾಗಿದೆ. ಇಟ್ಸ್ ಲುಕ್ ಲೈಕ್ ಎಕ್ಸ್ಪೆನ್ಸಿವ್. ಮಾಲಲ್ಲೆಲ್ಲ ಈ ಥರ ಐಟಮ್ ಸಿಗುತ್ತೆ. ಇಟ್ ಕಾಸ್ಟ್ ಮೋರ್ ದೆನ್ 750 ಮೇಲೆ ಇರುತ್ತೆ, ಎಬೋ 750 ಇರುತ್ತೆ. ನೋಡಿ, ಐ ಥಿಂಕ್ ಯು ಕ್ಯಾನ್ ಸಿ ಅಲ್ಲ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ವೆಸ್ಟರ್ನ್ ಔಟ್ಫಿಟ್, ಎಲ್ಲ ನಾವು ಹೊರಗೆ ಹೋಗ್ತೀವಿ ಅಂದರೆ ವೆಸ್ಟರ್ನ್ ಹಾಕೊಳ್ತೀವಿ ಅಂದರೆ ಇದು ತುಂಬಾ ಇಟ್ಸ್ ವರ್ತ್. ಆರ್ ಮೋರ್ ಓವರ್ ಇದು ಮೆಟ್ರೋ ಫ್ಯಾಷನಿಂದ, ಇಟ್ಸ್ ಫ್ರಮ್ ಬ್ರ್ಯಾಂಡೆಡ್. ಸೊ ತುಂಬಾ ಇಷ್ಟ ಆಯಿತು. ಜಸ್ಟ್ ಫಾರ್ 250 ರೂಪೀಸ್. ಆನಂತರ 2 ಚಡ್ಡಿಗಳು ಮಕ್ಕಳಿಗೆ ತುಂಬಾ ಇದು ಅಷ್ಟೇ. ಇದೆಲ್ಲ ಅಲ್ಲೆಲ್ಲ ಫುಟ್ಪಾತಲ್ಲಿ ಹಾಕಿ ಮಾರ್ತಾ ಇರ್ತಾರೆ. ಜಸ್ಟ್ 50 ರೂಪೀಸ್. ಸೊ ಹಾಗಾಗಿ ಬಿಡು 50 ರೂಪೀಸ್ ಅಲ್ವಾ ಅಂತ ಹೇಳಿ ತೊಗೊಂಡೆ. ಆನಂತರ ಇದು ಟೀ ಶರ್ಟ್, ಐ ಥಿಂಕ್ ಯು ಕ್ಯಾನ್ ಸಿ ಟೀ ಶರ್ಟ್ 150 ರೂಪೀಸ್ಗೆ ಇದು ಪೇರ್ ಇತ್ತು. ಸೊ ಆಫರಲ್ಲಿ ಹಾಕಿದ್ದ, ಸೊ 150 ಪೇರ್ ಅಲ್ವಾ ಅಂತ ಹೇಳಿ ತೊಗೊಂಡೆ. ಬಟ್ ಇಟ್ಸ್ ಕ್ವಾಲಿಟಿ ಈಸ್ ಆಲ್ಸೋ, ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ, ಓಕೆ ಅಂತ ಅಂದ್ಕೊಳ್ತೀನಿ. ನೋಡಿ, ಆನಂತರ ಈ ಟಾಪ್ ತೊಗೊಂಡೆ, ಬ್ಲ್ಯಾಕ್ ವಿತ್ ರೆಡ್ ಆ್ಯಂಡ್ ಆರೆಂಜ್ ಕಾಂಬಿನೇಷನ್ದು. ಬಟ್ ಇದೆಲ್ಲ ಬ್ಯಾಂಗ್ಳೂರಲ್ಲಿ ಕೂಡ ಸಿಗುತ್ತೆ ಈ ಮೆಟೀರಿಯಲ್. ಬಟ್ ಮೋರ್ ದೆನ್ 400 ರೂಪೀಸ್ ಇರುತ್ತೆ. ಟ್ರಸ್ಟ್ ಮೀ ಗೈಸ್, ಮೋರ್ ದೆನ್ 400 ರೂಪೀಸ್ ಇರುತ್ತೆ. ಬಟ್ ಇದು ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ಜಸ್ಟ್ 350 ರೂಪೀಸ್ ಕೊಟ್ಟೆ. ಈ ಟಾಪ್ ನೋಡ್ಬೋದು, ತುಂಬ ಲೆಂತಿಯಾಗಿ ಕೂಡ ಇದೆ. ಓಕೆ, ಇದು ಕೂಡ ನನಗೆ ಓಕೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಜಸ್ಟ್ 350 ಅಲ್ವಾ, ಇಲ್ಲೆಲ್ಲೋ ಹೋಗುತ್ತೆ. ಈ ಥರ ಯುನೀಕ್ ಕಲೆಕ್ಷನ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಕೂಡ ಒಂದು ಟಾಪು ವಿತ್ ರೌಂಡ್ ನೆಕ್, ಪಿಂಕ್. ಜಸ್ಟ್ ಫಾರ್ 350. ಟಾಪ್ಸ್ ನಾನು ತುಂಬ ತೊಗೊಂಡೆ ಆ್ಯಕ್ಚುಲಿ. ಇದಿದೆ ಅಲ್ಲ, ಈ ಟಾಪ್ ತೋರಿಸ್ತಾ ಇದ್ದೀನಲ್ಲ, ಈ ಟಾಪ್ ತುಂಬಾ ತಿಕ್ಕಾಗಿದೆ. ಟ್ರಸ್ಟ್ ಮೀ ಗಾಯ್ಸ್, ತುಂಬ ಅಂದರೆ ತುಂಬಾ ತಿಕ್ಕಾಗಿದೆ. ಮತ್ತು ಚೆನ್ನಾಗಿ ಕೂಡ ಇದೆ, ಒಂಥರ ಅಫಿಷಿಯಲ್ ಆಗಿದೆ. ಮತ್ತು ಇದು ಸ್ಲೀವ್ಸು 3/4 ಬರುತ್ತೆ. ಯು ಕ್ಯಾನ್ ಸಿ ದ ಸ್ಲೀವ್ಸ್ 3/4 ಇದೆ. ಇದು ಕೂಡ 350. ಮತ್ತು ಡೆನಿಮ್ಸಲ್ಲಿ ತುಂಬ ಚೀಪು. ಡೆನಿಮ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಮ್ಮದು ಮೋರ್ ಓವರ್ 500-600 ಎಬೋ 700 ಇರುತ್ತೆ ಡೆನಿಮು. ಶರ್ಟ್ಸು, ಟಿ ಶರ್ಟ್ಸು ಏನೇ ಆದರೂ ಕೂಡ ಅಲ್ಲಿ ತುಂಬ ಚೀಪು, ಜಸ್ಟ್ 300 ರೂಪೀಸ್ ಅಷ್ಟೇ. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು. ಆ್ಯಸ್ ಎ ರೆಗ್ಯುಲರ್ ಬೇಸಿಸ್ ಯು ಕ್ಯಾನ್ ಯೂಸ್ ಇಟ್. ನೋಡಿ, ಮೋರ್ ಓವರ್ ಇಲ್ಲಿ ಪಾಕೆಟ್ ಕೂಡ ಕೊಟ್ಟಿದ್ದಾನೆ 2, ಆ ಕಡೆ ಈ ಕಡೆ 2 ಪಾಕೆಟ್ ಇದೆ. ಸೊ ಇಟ್ಸ್ ವೆರಿ ಚೀಪ್ ಅನ್ನಿಸ್ತು. ಸೊ ಅದರಲ್ಲಿ 2 ಕಲರ್ಸ್ ತೊಗೊಂಡೆ. ನೋಡಿ, ಐ ಥಿಂಕ್ ಯು ಕ್ಯಾನ್ ಸಿ. ಆನಂತರ ಹವಾ ಮಹಲಲ್ಲಿ ಕೆಲವು ಫೋಟೋಸ್ ತೆಗ್ಸಿದ್ವಿ.
ಇದು ನನ್ನ ಮಗಳು ಫೋಟೋ. ಥಿಂಕ್ ಯು ಕ್ಯಾನ್ ಸಿ. ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ ಈ ಡ್ರೆಸ್ ಕೊಟ್ಟು ಫೋಟೋ ತೆಗಿಲಿಕ್ಕೆ ಜಸ್ಟ್ 50 rupees. ಯು ಕಾಂಟ್ ಬಿಲೀವ್ ದಿಸ್. ಬರೀ 50 ರೂಪಾಯಿ ತೊಗೊಂಡ್ರು. ಆನಂತರ ನಂದು ನನ್ನ ಮಗಳದ್ದು ಒಂದು ಫೋಟೋ. ಬಟ್ ಇದರಲ್ಲಿ ಏನಪ್ಪ ಆಗಿದೆ ಅಂದರೆ ಕಣ್ಮುಚ್ಚಿಬಿಟ್ಟಿದ್ದೀನಿ. ಅವ್ನು ಹಾಗೆ ವಾಶ್ ಮಾಡಿಕೊಟ್ಬಿಟ್ಟಿದ್ದಾನೆ. ನಾನು ಈ ಫೋಟೋ ನನಗೆ ಬೇಡ, ನೀನು ತಗೋ, ನನಗೆ ಬೇಡ ಅಂತ. ಜಸ್ಟ್ ಇದು ಕೂಡ 50 rupees. ಈ ಹಿಂದೆ ಕಾಣಿಸ್ತಿದೆ ಅಲ್ವಾ, ಆ್ಯಕ್ಚುಲಿ ಇದೇ ಹವಾ ಮಹಲ್. ಅಂದರೆ ಸುತ್ತಲೂ ನೀರಿರುತ್ತೆ, ಫುಲ್ ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ಸೊ ಇದು ಕೂಡ 50 rupees. ಆನಂತರ ಸ್ವೀಟ್ ಮೆಮೊರೀಸ್ ತಾಜ್ ಮಹಲಲ್ಲಿ ತೆಗೆಸಿದ್ದು. ಯು ಕ್ಯಾನ್ ಸಿ. ನಾನು, ನನ್ನ ಹಸ್ಬೆಂಡ್, ನನ್ನ 2 ಪುಟ್ಟ ಮಕ್ಕಳು. ಬ್ಯೂಟಿಫುಲ್ ತಾಜ್ ಮಹಲಲ್ಲಿ. ನೆಕ್ಸ್ಟ್ ಇನ್ನು ಯಾವಾಗ ಹೋಗ್ತೀವಿ, ತೆಗೆಸ್ಕೊಂಡ್ಬಿಡೋಣ ಅಂದರು. ಸರಿ ಆಯ್ತಮ್ಮ, ಓಕೆ. ನನ್ನ ಮಗಳು. ಇದು ನಮ್ಮಪ್ಪ ನಮ್ಮಮ್ಮ. ಯು ಕ್ಯಾನ್ ಸಿ. ಸೊ ಏನಪ್ಪ ಅಂದರೆ ತಾಜ್ ಮಹಲಲ್ಲಿ ತುಂಬ ಜನ 150 rupees ಫೋಟೋ ಅಂತ ಹೇಳ್ತಿರ್ತಾರೆ. ಬಟ್ ನೀವು ಅಲ್ಲಿ ಹೋಗಿ ವಿಚಾರಿಸಿ, ಆನಂತರ ತೊಗೊಳ್ಳಿ. 50 rupees 40 rupees ಅಷ್ಟೇ ಇರುತ್ತೆ. ಬಟ್ ತುಂಬ ಇದು ಮಾಡ್ತಾರೆ. ಬಟ್ ಈ ಹವಾ ಮಹಲಲ್ಲಿ 150 rupees ಹೇಳ್ತಾರೆ ಫೋಟೋಗೆ. ಔಟ್ಸೈಡು ಕ್ಯಾಮಲ್ ಹತ್ರ ಎಲ್ಲ ತೆಗೆಸ್ಕೊಬೇಕು ಅಂದರೆ 150 ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಇಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಹೊರಡ್ತಾ 50 rupees ಹಾಕ್ಕೊಡ್ತಾರೆ. ತುಂಬಾ ಚೀಪ್ ಅನ್ನಿಸ್ತು. ಇವತ್ತು ರಿವ್ಯೂ ಇಷ್ಟೇ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯ್ತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ. ಇನ್ನೂ ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ. ಇನ್ನೇನಾದರೂ ಕಾಮೆಂಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಐ ವಿಲ್ ಬಿ ವೈಟಿಂಗ್ ಫಾರ್ ಯುವರ್ ಕಾಮೆಂಟ್ಸ್. ಇದು ಟೈಮ್ ಪಾಸ್ಗೆ ಅಂತ ಮಾಡಿದ್ದು. ನನಗೀಗ ಯೂಟ್ಯೂಬಲ್ಲಿ ಒಂದಿನ ನಾನು ಏನಾದರೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂದರೆ ಬೇಜಾರಾಗ್ತಿರುತ್ತೆ. ಚೆನ್ನಾಗಿದೆ ಒಂಥರ. ಥ್ಯಾಂಕ್ ಯು, ಬಾಯ್.